ಇನ್ನು ಸರ್ಕಾರಿ ನೌಕರರು ಬಹಳ ಹಿಂದಿನಿಂದಲೂ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಏನಂತ ಕೇಳಿದ್ರೆ OPS ಅನ್ನ ಜಾರಿಗೊಳಿಸಬೇಕು ಅಂತ ಹೇಳಿ. ಇದೀಗ OPS ಮರುಜಾರಿಯನ್ನ ಮಾಡದಿದ್ರೆ ರಣ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಸರ್ಕಾರಿ ನೌಕರರು ಸಮರವನ್ನ ಸಾರಿದ್ದಾರೆ. ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಹೊಸ ಪಿಂಚಣಿ ಯೋಜನೆ ಏನಿದೆ ಇದರಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮನ್ವಯತೆ ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಮಗೆ ಬರಬೇಕಾದಂಥ ಅಮೌಂಟ್ ಏನಿದೆ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನೇ ಮರುಜಾರಿ ಮಾಡಬೇಕು, OPS ಅನ್ನ ಮರುಜಾರಣೆ ಮಾಡಬೇಕು ಅಂತ ಹೇಳಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ನಿಯೋಗ ಆಗ್ರಹವನ್ನು ಮಾಡ್ತದೆ. ACS ಉಮಾ ಮಹಾದೇವನ್ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರಂತೆ. ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಒತ್ತಾಯವನ್ನ ಮಾಡಲಾಗ್ತದೆ. OPS ಮರುಜಾರಿ ಸಂಬಂಧ ಸರ್ಕಾರದಿಂದ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ನೌಕರರ ಸಂಘದಿಂದಲೂ ಕೂಡ ಉಮಾ ಮಹಾದೇವನ್ ವರದಿಯನ್ನ ನೀಡಲಾಗಿತ್ತು. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹುಶಃ ಇದೇ OPS ಅನ್ನ ಮರುಜಾರಿಯನ್ನ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ನೋಡಿ, 2023 ಜಾರ್ಖಂಡ್ ಅಲ್ಲಿ OPS ಘೋಷಣೆ, ಆದರೆ ಮರುಜಾರಿ ಆಗಿರಲಿಲ್ಲ. ಇನ್ನು ನೆಕ್ಸ್ಟ್ ಬರೋಣ, ರಾಜಸ್ಥಾನದಲ್ಲಿ 2022ರಲ್ಲಿ ಬಜೆಟ್ನಲ್ಲಿ ಘೋಷಿಸಿದ ಪ್ರಕಾರ OPS ಮರುಜಾರಿಯನ್ನ ಮಾಡಲಾಗಿದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಛತ್ತೀಸ್ಗಢದಲ್ಲೂ ಕೂಡ 2022ರ ಸಂಪುಟ ಸಭೆ ನಿರ್ಧಾರದ ಪ್ರಕಾರ OPS ಅನ್ನ ಮರುಜಾರಿ ಮಾಡಲಾಯಿತು. ನೆಕ್ಸ್ಟ್ ಪಂಜಾಬ್ಗೆ ಹೋದ್ರೆ ಪಂಜಾಬ್ನಲ್ಲೂ ಇದೇ ಕತೆ. 2022ರಲ್ಲಿ OPS ಅನ್ನ ಮರುಜಾರಿ ಮಾಡಲಾಯಿತು. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಅದೇ ರೀತಿಯಲ್ಲಿ 2023ರ ಸಚಿವ ಸಂಪುಟ ಸಭೆಯಲ್ಲಿ OPCಯನ್ನ ಮರುಜಾರಿಯನ್ನ ಮಾಡಲಾಗುತ್ತೆ. ಆಂಧ್ರ ಪ್ರದೇಶವನ್ನು ನೋಡಿದರೆ 2024ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ NPS ಬದಲಿಗೆ ಗ್ಯಾರಂಟಿ ಪಿಂಚಣಿ ಯೋಜನೆಯನ್ನ ನೀಡಲಾಗುತ್ತೆ. ಇನ್ನು ತೆಲಂಗಾಣ 2025ರಲ್ಲಿ NPS ಬದಲು ಗ್ಯಾರಂಟಿ ಪಿಂಚಣಿ ಯೋಜನೆ ನೀಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಬೇರೆ ಬೇರೆ ರಾಜ್ಯಗಳು ಏನು ಬದಲಾವಣೆಯನ್ನು ಕಂಡುಕೊಂಡಿದೆ ನೋಡಿ, ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಬದಲಾವಣೆಯನ್ನು ನೋಡ್ಕೊಳ್ಬೇಕು. ವಿಳಂಬವಾದರೆ ಚಳುವಳಿಕೆಗಳಿಗೆ ಇಳಿಯುವುದು ಅನಿವಾರ್ಯವಾಗುತ್ತೆ. OPS ಅಧ್ಯಯನ ಸಮಿತಿಗೆ ನಿಯೋಗದಿಂದ ಮನವಿಯನ್ನು ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಪ್ರಸಕ್ತ 2.93 ಲಕ್ಷ NPS ನೌಕರರಿದ್ದಾರೆ. ಇದನ್ನ OPS ಆಗಿ ಅನ್ವಯಿಸಿದ್ರೆ ಹೆಚ್ಚುವರಿ ವೇತನ ಹೊರೆ ಚಿಂತೆ ಬೇಡ ಅಂತ ಹೇಳಲಾಗ್ತಾ ಇದೆ. ನೌಕರರ ವಂತಿಗೆ ಸರ್ಕಾರದ ಪಾಲಿನ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಹುಶಃ 2001ರಲ್ಲಿ ಒಂದು ಪ್ರತಿಭಟನೆ ಶುರುವಾಗುತ್ತೆ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಪ್ರತಿಭಟನೆಗಳು ಶುರುವಾಗುತ್ತೆ. ಈಗಿರುವಂಥ NPS ಏನಿದೆ ಅದನ್ನು ತೆಗೆದುಹಾಕಿ OPS ಅನ್ನು ಮರುಸ್ಥಾಪಿಸಬೇಕು ಅಂತ ಹೇಳಿ. ಅದಾದ ಬಳಿಕ ಸುಮಾರು 5ರಿಂದ 6 ರಾಜ್ಯಗಳು ಆ ಪ್ರತಿಭಟನೆಗೆ ಒಲಿದು NPS ಅನ್ನ ತೆರವುಗೊಳಿಸಿ ಮರಳಿ OPS ಅನ್ನ ಜಾರಿಗೊಳಿಸುತ್ತೆ. ಅದು ಕಾರ್ಮಿಕರು, ಅದು ಎಸ್ಪೆಷಲಿ ಸರ್ಕಾರಿ ಕಾರ್ಮಿಕರು, ಅದನ್ನು ಸರ್ಕಾರಿ ನೌಕರರು ಅದನ್ನು ಸ್ವಾಗತಿಸ್ತಾರೆ. ಆದರೆ ರಾಜ್ಯದಲ್ಲಿ ಮಾತ್ರ 2022ರಿಂದ ಏನೊಂದು ಕ್ರಾಂತಿ ಆರಂಭ ಆಯ್ತು ನೋಡಿ, ಅದು ರಾಜ್ಯದಲ್ಲಿ ಮಾತ್ರ ಆಗ್ತಾ ಇಲ್ಲ. ರಾಜ್ಯದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳಾಗ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ಕೂಡ ನೀವು OPSಗೆ ಕನ್ವರ್ಟ್ ಅನ್ನ ಮಾಡದೇ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೌಕರರ ಸಂಘದವರು. ರಾಜಸ್ಥಾನ ಒಪ್ಕೊಳ್ತು, ಛತ್ತೀಸ್ಗಢ ಒಪ್ಕೊಳ್ತು, ಪಂಜಾಬ್ ಒಪ್ಕೊಳ್ತು, ಹಿಮಾಚಲ್ ಪ್ರದೇಶ ಒಪ್ಕೊಳ್ತು, ಆಂಧ್ರ ಪ್ರದೇಶ ಒಪ್ಕೊಳ್ತು, ತೆಲಂಗಾಣ ಒಪ್ಕೊಳ್ತು, ಜಾರ್ಖಂಡ್ ಒಪ್ಕೊಳ್ತು, ಆದರೆ ಇನ್ನೂ ಕೂಡ ಜಾರಿಗೊಳಿಸಲಿಲ್ಲ. ಕರ್ನಾಟಕಕ್ಕೆ ಯಾಕಾಗಲ್ಲ ಅನ್ನುವಂಥ ಪ್ರಶ್ನೆ ನೌಕರರಿಂದ. ನೌಕರರ ವಂತಿಗೆ ವಿಚಾರದ ಕುರಿತಾಗಿ ಬಹಳ ಚರ್ಚೆ ಆಗ್ತಾ ಇತ್ತು. OPS ಮರುಜಾರಿ ಬಗ್ಗೆ ಸರ್ಕಾರದಿಂದಲೂ ಕೂಡ ಭರವಸೆಯನ್ನು ಕೂಡ ನೀಡಲಾಗಿತ್ತು. ಇಲ್ಲ, ನಾವು ಮಾಡ್ತೀವಿ, OPS ಮರುಜಾರಿಯನ್ನು ಮಾಡ್ತೀವಿ ಅಂತ ಹೇಳಿ. ಆದರೆ ಕೇವಲ ಅದು ಆಶ್ವಾಸನೆಯಾಗೆ ಉಳಿತು ಬಿಟ್ಟರೆ ಇದುವರೆಗೆ ಏನೂ ಕೂಡ ಆಗಿಲ್ಲ. ಇನ್ನೂ ಕೂಡ ವಿಳಂಬವಾದರೆ ನಾವು ಚಳುವಳಿಗೆ ಇಳಿತೀವಿ ಅಂತ ಹೇಳ್ತಾ ಇದ್ದಾರಂತೆ. ಯಾರು CS ಷಡಾಕ್ಷರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಅವರ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಅದೇ ಒಂದು ವಿಚಾರವನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ. OPS ಅನ್ವಯಿಸಿದರೆ ಹೆಚ್ಚುವರಿ ವೇತನ ಹೊರೆ ಚಿಂತೆ ನಿಮಗೆ ಕಡಿಮೆ ಆಗುತ್ತೆ, ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಬುದ್ಧಿವಾದವನ್ನು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ.